ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ನಮ್ಮ ರಿಲೇಷನ್ ಮನೇಲಿ ನೇಮಿಂಗ್ ಸೆರೆಮನಿ ಫಂಕ್ಷನ್ ಇತ್ತು ಅಂತ ಇನ್ವೈಟ್ ಮಾಡಿದರು. ನಾನು, ಅಣ್ಣ, ಅಣ್ಣನ ಹೆಂಡ್ತಿ, ಹಾಗೆ ಮಾವ ಮತ್ತು ಅಕ್ಕ, ಮಾವನ ಅಕ್ಕನ ಮಕ್ಕಳು ಎಲ್ಲರೂ ಒಟ್ಟಿಗೆ ಒಂದೇ ಗಾಡೀಲಿ ಹೊರಟಿದ್ವಿ. ಕಾರಲ್ಲಿ 13 ಜನ ನಾವು ಒಟ್ಟಿಗೆ ಹೊರಟಿದ್ವಿ. ಅಷ್ಟು ಜನ ನಾವು ಹೇಗೆ ಗಾಡಿ ಟ್ರಾವೆಲ್ ಮಾಡಿದ್ವಿ ಅಂತ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅತ್ತಿಗೆ ಮತ್ತು ಅತ್ತಿಗೆಯವರ ತಮ್ಮನ ಹೆಂಡ್ತಿ ಹಾಗೆ ಅವರ ಅತ್ತೆ ಮಗಳು ರೀಲ್ಸ್ನ ಮಾಡ್ತಾಯಿದ್ರು. ಸೊ ನನ್ನ ಬನ್ನಿ ರೀಲ್ಸ್ ಮಾಡಿ ಅಂತ ಕರೆದ್ರು. ಬಟ್ ನನಗೆ ರೀಲ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅವ್ರ ಫೋರ್ಸ್ಗೆ ನಾನು ಸಹ ಹೋಗಿ ಜಾಯ್ನ್ ಆದೆ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಪಕ್ಕದ ಮನೆ ಆಂಟಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ರು. ಆಚೆ ಅವ್ರ ಹತ್ರ 10 ನಿಮಿಷ ಮಾತಾಡ್ಕೊಂಡು ನಿಂತ್ಕೊಂಡೆ. ಅವಾಗ ಅನ್ನಿಸ್ತು ನನಗೂ ಹೌದಲ್ವ, ನಾನು ರೇಷ್ಮೆ ಸ್ಯಾರಿ ಎಲ್ಲ ತುಂಬ ದಿನ ಆಯಿತು ಬಿಸಿಲಿಗೆ ಹಾಕಿ ಅಂತ ಅಂದ್ಕೊಂಡು, ಸರಿ ನಾನು ಸ್ವಲ್ಪ ಬಿಸಿಲು ಇದೆಯಲ್ಲ, ರೇಷ್ಮೆ ಸ್ಯಾರಿ ಎಲ್ಲ ತೊಗೊಂಡೋಗಿ ಬಿಸಿಲಿಗೆ ಹಾಕಿ ಒಣಗಾಕೋಣ ಅಂತ ಅಂದ್ಕೊಂಡು ಟೆರೆಸ್ ಮೇಲೆ ಸ್ಯಾರಿಗಳನ್ನೆಲ್ಲ ತೊಗೊಂಡು ಬಂದೆ. ನನಗೂ 2 ಗಂಟೆ ಕೆಲಸ ಇತ್ತು. ಅಲ್ಲಿವರೆಗೂ ಸ್ವಲ್ಪ ಸ್ಯಾರಿ ಎಲ್ಲ ಒಣಗಲಿ ಅಂತ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಈ ಥರ 1 ರಿಂದ 2 ಅವರು ಸ್ಯಾರಿನೆಲ್ಲ ಬಿಸಿಲಿಗೆ ಹಾಕೋದ್ರಿಂದ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ನಾವು ಎಲ್ಲಾದರೂ ಔಟ್ಸೈಡ್ ಸ್ಯಾರಿಗಳನ್ನ ವೇರ್ ಮಾಡ್ಕೊಂಡು ಹೋದ್ಮೇಲೆ ಬಂದಿದ ತಕ್ಷಣ ಸ್ಯಾರಿನ ಫೋಲ್ಡ್ ಮಾಡಿ ಬೀರಲ್ಲಿ ಎತ್ತಿಡಬಾರ್ದು. ಒಂದು 10 ರಿಂದ 15 ನಿಮಿಷ ಈ ಥರ ಬಿಸಿಲಿಗೆ ಅಥವಾ ಗಾಳಿಗೆ ಫೋಲ್ಡ್ ಮಾಡಿ ಒಣಗಾಕಬೇಕು. ಅಂದರೆ ಸ್ಯಾರಿ ತುಂಬಾ ಮೆತ್ತುವಾಗಿರುತ್ತೆ. ಅಂದರೆ ಸ್ವಲ್ಪ ಸ್ವೆಟ್ ಎಲ್ಲ ಆಗಿರ್ತೀವಿ, ಅದರಿಂದ ಸ್ಯಾರಿ ಸ್ವಲ್ಪ ಸ್ಮೆಲ್ ಆ ಥರ ಬರುತ್ತೆ. ಏಕೆಂದರೆ ಬೇರೆ ಥರ ಕ್ಲಾತ್ ಆದರೆ ನಾವು ಯಾವಾಗಲೂ ವಾಶ್ ಮಾಡ್ತೀವಿ. ಬಟ್ ರೇಷ್ಮೆ ಸ್ಯಾರಿನ ನಾವು ಎನಿ ಟೈಮ್ ವಾಶ್ ಮಾಡದೇ ಇರೋದ್ರಿಂದ ಔಟ್ಸೈಡ್ ಹಾಕ್ಕೊಂಡು ಹೋಗಿ ಬಂದಮೇಲೆ ಈ ಥರ ಸ್ವಲ್ಪ ಗಾಳಿಯಲ್ಲಿ ಡ್ರೈ ಮಾಡ್ಕೋಬೇಕು. ಜೊತೆಗೆ ನಾವು ರೇಷ್ಮೆ ಸ್ಯಾರಿ ಜಾಸ್ತಿ ವೇರ್ ಮಾಡದೇ ಇರೋದ್ರಿಂದ ನಾವು 3 ಮಂತ್ಸ್ಗೆ ಒಂದ್ಸತಿ ಅಥವಾ 6 ಮಂತ್ಸ್ಗೆ ಒಂದ್ಸತಿ ಆಚೆ ಈ ಥರ ಬಿಸಿಲಲ್ಲಿ ಒಣಗಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಸಹ ಬರೋದಿಲ್ಲ ಸ್ಯಾರಿ. ಅವಾಗವಾಗ ನಾವು ಸ್ಯಾರಿನ ರೀಫೋಲ್ಡ್ ಮಾಡ್ತಾ ಇರೋದ್ರಿಂದ ಸ್ಯಾರಿ ಫೋಲ್ಡಿಂಗ್ ಆಗಿರೋ ಜಾಗದಲ್ಲಿ ಕಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಕೆಲವೊಂದು ಸ್ಯಾರಿಗಳು ನಾವು ತುಂಬ ದಿನ ಹಾಗೆ ಫೋಲ್ಡ್ ಮಾಡಿಟ್ಟಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾವು ಫೋಲ್ಡ್ ಮಾಡಿರೋ ಕಡೆನೇ ಹಾಗೆ ಥ್ರೆಡ್ಗಳೆಲ್ಲ ಕಟ್ಟಾಗಿರುತ್ತೆ. ಇನ್ನು ಕೆಲವೊಂದು ಸ್ಯಾರಿಗಳಂತೂ ಜರಿಗಳೆಲ್ಲ ಹಾಗಾಗಿ ಬಿಟ್ಕೊಂಡ್ಬಿಟ್ಟಿರುತ್ತೆ. ಕಾರಣಕ್ಕೆ ನಾವು 2 ಮಂತ್ಸ್ಗೆ ಒಂದ್ಸತಿ 3 ಮಂತ್ಸ್ಗೆ ಒಂದ್ಸತಿ ಈ ಥರ ಸ್ಯಾರಿನ ರೀಫೋಲ್ಡ್ ಮಾಡಿ ಇಟ್ಕೊತಾ ಇರಬೇಕು. ನಾನಂತೂ 3 ತಿಂಗಳಿಗೆ 4 ತಿಂಗಳಿಗೆ ಈ ಥರ ಸ್ಯಾರಿಗಳನ್ನೆಲ್ಲ ಬಿಸಿಲಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ಆಮೇಲೆ ರೀಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇರ್ತೀನಿ. ಹಾಗೆ ನಾನು ಸ್ಯಾರಿನ ಫೋಲ್ಡ್ ಮಾಡಿದ ತಕ್ಷಣ ಹ್ಯಾಂಗರ್ಗಳಿಗೆ ಹಾಕೋದಿಲ್ಲ. ಕಾಟನ್ ವೈಟ್ ಕಲರ್ ಪಂಚೆನ ತೊಗೊಂಡು ಅದರೊಳಗಡೆ ನಾನು ಸ್ಯಾರಿನ ಇಟ್ಬಿಟ್ಟು ಆ ಪಂಚೆನ ಫುಲ್ಲು ಪ್ಯಾಕ್ ಮಾಡಿಬಿಡ್ತೀನಿ. ಕಾಟನ್ ಪಂಚೆಯಿಂದ ನಾವು ಸ್ಯಾರಿನ ಕ್ಲೋಸ್ ಮಾಡಿಬಿಟ್ಟು ಇಡೋದ್ರಿಂದ ಸ್ಯಾರಿ ಬಾರ್ಡರ್ ಆಗಿರ್ಬೋದು, ಜರಿ ಆಗಿರ್ಬೋದು ತುಂಬ ದಿನ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಯಾರಿ ಬಾರ್ಡರ್ ಆಗಿರ್ಬೋದು, ಜರಿಗಳು ತುಂಬಾ ಬ್ಲ್ಯಾಕ್ ಶೇಡ್ಗೆ ಟರ್ನ್ ಆಗುತ್ತೆ. ಆ ಕಾರಣಕ್ಕೆ ನಾನು ಹ್ಯಾಂಗರ್ಗಳಿಗೆ ಹಾಕೋದಿಲ್ಲ. ಒಂದು ವೈಟ್ ಕಲರ್ ಪಂಚೆಯಲ್ಲಿ ನಾನು ಸುತ್ತಬಿಟ್ಟು ಇಟ್ಕೊತೀನಿ. ಹೀಗಿದ್ರೂ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಇಟ್ಟಾಯಿತು. ಉಳಿದಿರೋ ಬಟ್ಟೆಗಳನ್ನೂ ಫೋಲ್ಡ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಟೈಮ್ ಇತ್ತು, ಆ ಕಾರಣಕ್ಕೆ ಉಳಿದಿರೋ ಎಲ್ಲ ಬಟ್ಟೆಗಳನ್ನೂ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಇಲ್ಲಿರೋ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಏನಾದರೂ ಹೊರಗಡೆ ಹೋಗಬೇಕು ಅಂದಾಗ ಮಾತ್ರ ಇಲ್ಲಿರೋ ಬಟ್ಟೆಗಳನ್ನ ತೊಗೊತೀನಿ. ಡೈಲಿ ಯೂಸ್ ಬಟ್ಟೆಗಳೆಲ್ಲ ನಾನು ಇನ್ನೊಂದು ಬೀರಲ್ಲಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ಮಿಕ್ಸಪ್ ಆಗಿರಲಿಲ್ಲ ಬಟ್ಟೆಗಳು. ಅದರಿಂದ ಬೇಗ ಬೇಗ ಫೋಲ್ಡಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಬಟ್ಟೆ ಆಗಲಿ ಕೆಲಸ ಆಗಲಿ ಅಂಟ್ಕೊಂಡಿದ್ದಾಗ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಮೇಲೆ ಬೀರು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನೀಟಾಗಿ ಎಲ್ಲ ಜೋಡಿಸಿಟ್ಕೊಂಡಿದ್ದೆ. ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರು, ನನಗೆ ಹೇರ್ ಸ್ಟೈಲ್ ಟ್ರಯಲ್ ಕೊಡಿ ಅಂತ ಕೇಳಿದರು. ಆಗಸ್ಟಲ್ಲಿ ಅವ್ರದ್ದು ಮದುವೆ ಇದೆ ಅನ್ನೋ ಕಾರಣಕ್ಕೆ ಅವರು ಯಾವ ರೀತಿ ಅವ್ರ ಫೇಸ್ಗೆ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಹೇರ್ ಸ್ಟೈಲ್ನ ಟ್ರಯಲ್ ಕೊಡಿ ಅಂತ ಕೇಳಿದರು. ಇವತ್ತು ನಾನು 2 ಗಂಟೆಗೆ ಬರೋದು ಕೇಳಿದ್ದೆ. 2 o'clockಗೆ ಹೋಗ್ಬಿಟ್ಟು ನಾನು ಹೇರ್ ಸ್ಟೈಲ್ ಟ್ರಯಲ್ ಕೊಟ್ಟೆ. ಸೊ ಅವ್ರಿಗಂತೂ ನಾನು ಮಾಡಿದಂಥ 3 ಹೇರ್ ಸ್ಟೈಲು ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್, ನಂಗೆ ತುಂಬಾ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತ ಹೇಳಿದ್ರು. ಹಾಗೆ ಮದುವೆಗೆ ಹೇರ್ ಸ್ಟೈಲ್ನ ಬುಕ್ ಮಾಡಿಕೊಂಡ್ರು. ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 4:30 ಆಗೋಗಿತ್ತು. ನಾನು ಗೊತ್ತಿರೋರೊಬ್ಬರು ಹೇಳಿದ್ರು, ಮಾರುತಿನಗರದಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ, ಜಾತ್ರೆ ನಡೀತಿದೆ, ಒಂದ್ಸತಿ ಹೋಗಿ ಬಾ, ಮಕ್ಕಳು ಕರ್ಕೊಂಡು ನಿನಗೂ ಬೇಜಾರು ಕಳೆಯುತ್ತೆ, ತುಂಬ ಕಮ್ಮಿ ಪ್ರೈಸ್ಗೆ ಒಳ್ಳೊಳ್ಳೆ ಐಟಮ್ಗಳು ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಮಕ್ಳಿಗೂ ಬೇಜಾರು ಕಳೆಯುತ್ತೆ, ಹೋಗಿ ಬರೋಣ ಅಂತ ನಾನು ಹೊರಟೆ. ನಾನು ಹೋಗೋ ಅಷ್ಟೊತ್ತಿಗೆ 5:30 ಆಗೋಗಿತ್ತು. ಅಣ್ಣಮ್ಮನ ಆಲ್ರೆಡಿ ಬಿಡೋದಕ್ಕೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಯಾಕಂದರೆ ಕೂರಿಸಿ ಆಲ್ರೆಡಿ 3 ದಿನ ಆಗಿತ್ತು. ಜಾತ್ರೆ ತುಂಬ ಕಲರ್ಫುಲ್ ಆಗಿತ್ತು. ತುಂಬಾ ವೆರೈಟಿ ಐಟಮ್ಗಳಿತ್ತು. ಹಾಗೆ ತುಂಬಾ ಜನ ಸೇರಿದ್ರು. ತುಂಬ ಕ್ರೌಡ್ ಇತ್ತು. ಸಂಡೇ ಆಗಿರೋದ್ರಿಂದ ಅಲ್ಲಿ ಕಾಲಿಡೋದಕ್ಕೂ ಕಷ್ಟ ಆಗ್ತಿತ್ತು, ಅಷ್ಟು ಜನ ಸೇರಿದ್ರು. ಎಲ್ಲ ರೀತಿಯ ಐಟಮ್ಗಳನ್ನು ಸೇಲ್ ಮಾಡ್ತಾಯಿದ್ರು. ಆಟ ಸಾಮಾನುಗಳು, ಬಟ್ಟೆ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿತ್ತು. ಅಡುಗೆ ಮನೆಗೆ ಬೇಕಾಗಿರೋ ಐಟಮ್ಗಳು ಸಹ ಕಮ್ಮಿ ಪ್ರೈಸ್ಗೆ ಇಟ್ಟಿದ್ರು. ಇನ್ನು ಕೆಲವೊಂದು ಪ್ಲಾಸ್ಟಿಕ್ ಐಟಮ್ ಎಲ್ಲ 20 ರೂಪಾಯಿ ಯಾವುದೇ ತೊಗೊಂಡ್ರು ಅಂತ ಹೇಳ್ತಾಯಿದ್ರು. ಆದರೆ ಅಣ್ಣಮ್ಮನ ನೋಡೋದಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ಅದಕ್ಕೆ ಅಲ್ಲಿ ಹೋಗೋದಕ್ಕಾಗಲಿಲ್ಲ. ಮಕ್ಕಳಿಗೆ ಅಲ್ಲಿ ತಿನ್ನೋದಕ್ಕಂತ ಏನೂ ಕೊಡಿಸ್ಲಿಲ್ಲ. ಬೇಕಾಗಿರೋ ಐಟಮ್ಗಳನ್ನೆಲ್ಲ ತೊಗೊಂಡು ಸರಿ ಮನೆ ಕಡೆ ಹೊರಡೋಣ ಅಂತ ಹೊರಟೆ. ಯಾಕಂದರೆ ಅಲ್ಲಿ ತುಂಬಾ ರಶ್ ಇತ್ತು, ನಿಂತ್ಕೊಂಡು ತಿನ್ನೋದಕ್ಕೆಲ್ಲ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಬರೋ ದಾರಿಲಿ ಜೋಳ ಸುಡ್ತಾಯಿದ್ರು. ಅದನ್ನು ಮಾತ್ರ ತೊಗೊಂಡು ಮನೆಗೆ ಬಂದು ಮನೇಲೇ ಮಕ್ಳಿಗೆ ಕಟ್ ಮಾಡಿಕೊಟ್ಟು ನಾನು ತಿಂದೆ.
ಕಾಫಿ ಕೊಡೋದಕ್ಕಾಗಿರ್ಬೋದು, ಅರಿಶಿನ ಕುಂಕುಮ ಕೊಡೋಕ್ಕಾಗಿರ್ಬೋದು ಯೂಸ್ ಆಗುತ್ತೆ ಅಂದ್ಬಿಟ್ಟು 2 ಟ್ರೈನ ತೊಗೊಂಡೆ. ಹಾಗೆ ಸ್ವಲ್ಪ ಪಿಂಗಾಣಿದು ಕಪ್‌ಗಳನ್ನ ಟೀ ಕುಡಿಯೋದಕ್ಕಂತ ಇದು ತೊಗೊಂಡೆ. ಒಂದು ಜಾಮೂನೆಲ್ಲ ಹಾಕೋದಕ್ಕಂತ ತುಂಬಾ ಚೆನ್ನಾಗಿತ್ತು ಕಪ್‌ಗಳೆಲ್ಲ. ಯೂಸ್ ಆಗುತ್ತೆ ಅಂದ್ಬಿಟ್ಟು 6 ಕಪ್‌ನ ತೊಗೊಂಡೆ. ಕಮ್ಮಿ ಪ್ರೈಸ್ ಅಂತ ಹೇಳಿದ್ರು. ಇನ್ನು ಕೆಲವೊಂದು ಈ ಥರ ಪ್ಲಾಸ್ಟಿಕ್ ಬೌಲ್‌ಗಳನ್ನ ತೊಗೊಂಡೆ. ಇದು ₹10 ಒಂದು ಅಂತ ಹೇಳಿದ್ರು. ಇವತ್ತಿನ ಕಾಲದಲ್ಲಿ ₹10ಗೆ ಏನು ಬರುತ್ತೆ? ನಂಗೆ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಅವ್ರಿಗೂ ವ್ಯಾಪಾರ ಆಗುತ್ತೆ, ಹಾಗೆ ನನಗೂ ಏನಕ್ಕಾದ್ರೂ ಯೂಸ್ ಆಗುತ್ತೆ ಮನೇಲಿ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಬಂದೆ. ನಾವು ಕೆಲವೊಂದು ಸತಿ ಇದಕ್ಕೇನೆ ₹20-30 ಮೇಲೇನೆ ತೊಗೊತಾರೆ. ಯಾರು ₹10ಗೆ ನಾವು ಬೇಕು ಅಂತ ಹುಡ್ಕೊಂಡು ಹೋದಾಗ ಕೊಡೋದಿಲ್ಲ. ಜಾತ್ರೆ ಇರೋದ್ರಿಂದ ಅವರು ಹೋಲ್ಸೇಲ್ ಪ್ರೈಸಲ್ಲಿ ತಂದು ಸೇಲ್ ಮಾಡ್ತಾ ಇರೋದ್ರಿಂದ ಕಮ್ಮಿ ಬೆಲೆಗೆ ನಮಗೆ ಕೊಟ್ಟರು. ಈ ರೊಟ್ಟಿ ದೆಬ್ಬೆನೂ ಸಹ ನಮಗೆ ₹10ಗೆ ಸಿಕ್ತು. ಇದು ಗಟ್ಟಿ ಇತ್ತು, ವರ್ತ್ ಅನ್ನಿಸ್ತು ಪ್ರೈಸು. ಜೊತೆಗೆ ಪಿಂಗಾಣಿದು ಕೆಲವೊಂದು ಸೋಟ್ಗಳನ್ನೆಲ್ಲ ತೊಗೊಂಡೆ. ಹಾಗೆ ₹100 ಒಂದು ಪ್ಯಾಂಟ್ ಅಂತ ಹೇಳಿದ್ರು. ಡೈಲಿ ಯೂಸ್ಗೆ ಮಕ್ಳಿಗಾಗುತ್ತೆ ಅಂದ್ಬಿಟ್ಟು 2 ಪ್ಯಾಂಟ್ನ ತೊಗೊಂಡೆ. ಇದನ್ನು ಸಹ ₹20 ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಪೆನ್ ಏನಾದರೂ ಸ್ಟೋರ್ ಮಾಡೋದಕ್ಕಾಗುತ್ತೆ ಅಂತ. ಮಕ್ಳಿಗಾಗಿ 2 ಹೇರ್ ಬ್ಯಾಂಡ್ನ ತೊಗೊಂಡೆ. ₹20 ಅಂತ ಹೇಳಿದ್ರು. ಮನೇಲಿ ನಾನು ಈ ರೀತಿ ಶಾಪಿಂಗ್ನ ಮಾಡಿಕೊಂಡು ಕೆಲವೊಂದು ಪ್ರಾಡಕ್ಟ್ನ ಮನೆಗೆ ತೊಗೊಂಬಂದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.